ಕಲಬುರಗಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ದಂಧೆ. ಸಚಿವ ಶರಣಪ್ರಕಾಶ ಪಾಟೀಲ್ ತವರಿನಲ್ಲಿ ದಂಧಾ ಹೈ ದಂಧಾ. ಕಲಬುರಗಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ದಂಧೆ. ಸಚಿವ ಶರಣಪ್ರಕಾಶ ಪಾಟೀಲ್ ತವರಿನಲ್ಲಿ ದಂಧಾ ಹೇ ದಂಧಾ. ಸೇಡಂ ತಾಲೂಕಿನಲ್ಲಿ ನಡೀತಾ ಇದೆ ಅಕ್ರಮ ಮರಳು ದಂಧೆ ಚೋರು. ಜಿಲ್ಲೆಯಲ್ಲಿ ಮರಳುಗಾರಿಕೆ ಬಂದ್ ಮಾಡಿರುವಂತಹ ಜಿಲ್ಲಾಡಳಿತ, ಆದರೆ ಸೇಡಂನಲ್ಲಿ ಮಾತ್ರ ಅಕ್ರಮ ಮರಳು ಸಾಗಾಣಿಕೆ ದಂಧೆ ರಾಜಾರೋಷವಾಗಿ ನಡೀತಾ ಇದೆ. ತೋಟನಹಳ್ಳಿ ಬಳಿಯ ಕಾಗಿಣ ನದಿಯಲ್ಲಿ ಹಗಲು ರಾತ್ರಿ ಎನ್ನದೇ ಎಗ್ಗಿಲ್ಲದೆ ದರೋಡೆ ಮಾಡ್ತಾ ಇದ್ದಾರೆ. ದಿನನಿತ್ಯ ಟ್ರ್ಯಾಕ್ಟರ್ಗಳಲ್ಲಿ ನೂರಾರು ಲೋಡ್ ಅಕ್ರಮ ಮರಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಯಾರು ಹೇಳೋರು ಕೇಳೋರಿಲ್ವಾ? ತನಗೆ ಹೆಂಗ್ ಬೇಕೋ ಹಂಗೆ ಮಾಡ್ತಾ ಇರುವಂತದ್ದ, ಯಾರು ಅದಕ್ಕೆ ಬ್ರೇಕ್ ಹಾಕೋರಿಲ್ವಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂಥದ್ದು. ಕಲಬುರಗಿಯಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ ಮರಳು ದಂಧೆ. ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ತವರಿನಲ್ಲಿ ದಂಧೆ ನಡೀತಾ ಇರುವಂತದ್ದು. ಸೇಡಂ ತಾಲೂಕಿನಲ್ಲಿ ನಡೀತಿರುವಂತಹ ಅಕ್ರಮ ಮರಳು ದಂಧೆ ಇದು ಜೋರಾಗಿಯೇ ಇದೆ. ಜಿಲ್ಲೆಯಲ್ಲಿ ಮರಳುಗಾರಿಕೆ ಬಂದ್ ಮಾಡಿದ್ರು ಕೂಡ ಜಿಲ್ಲಾಡಳಿತ, ಆದ್ರೂ ಕೂಡ ಅದಕ್ಕೆ ಖೇರ್ ಮಾಡದೆ ತಮ್ಗೆ ಹೆಂಗ್ ಬೇಕೋ ಹಂಗೆ ನಡ್ಕೊಳ್ತಾ ಇರುವಂತದ್ದು ಸೇಡಂ. ಆದ್ರೆ ಸೇಡಂನಲ್ಲಿ ಮಾತ್ರ ಅಕ್ರಮ ಮರಳು ಸಾಗಾಣಿಕೆ ದಂಧೆ ರಾಜಾರೋಷವಾಗಿ ನಡೀತಾ ಇದ್ದು, ತೋಟನಹಳ್ಳಿ ಬಳಿಯಲ್ಲಿರುವಂತಹ ಕಾಗಿಣ ಎನ್ನುವಂತಹ ನದಿಯಲ್ಲಿ ಹಗಲು ರಾತ್ರಿ ಎನ್ನದೇ ಈ ಒಂದು ಕೆಲಸ ನಡೀತಾ ಇದೆ. ಎಷ್ಟೇ ಸಲ ಹೋಗಿ ಜನಸಾಮಾನ್ಯರು ಮಾತನಾಡಿದ್ರು ಕೂಡ ನಿಮ್ಗೆ ಯಾಕೆ ಅನ್ನುವಂಥ ಉಡಾಪೆ ಉತ್ತರಗಳು ಕೂಡ ಬರ್ತಾ ಇದೆಯಂತೆ. ದಿನನಿತ್ಯ ಟ್ರ್ಯಾಕ್ಟರ್ಗಳಲ್ಲಿ ನೂರಾರು ಲೋಡ್ ಅಕ್ರಮ ಮರಳು ಸಾಗಾಣಿಕೆ ಮಾಡಲಾಗ್ತಾ ಇದೆ. ಯಾಕೆ ಹೇಳೋರು ಕೇಳೋರು ಯಾರಿಲ್ವಾ? ಇದರ ಬಗ್ಗೆ ಅಧಿಕಾರಿಗಳು ತೀವ್ರವಾದ ಗಮನವನ್ನು ಹರಿಸಬೇಕು. ಇದು ಫ್ರೀಡಂ ಟಿವಿಯ ಒಂದು ವರದಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.